ಪ್ರೈಸ್ ದ ಲಾರ್ಡ್. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ನಮ್ಮೆಲ್ಲರನ್ನು ಅತಿಯಾಗಿ ಪ್ರೀತಿಸುವಂತ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯ ಭಾಗದಲ್ಲಿ ನಿಮ್ಮ ಸತ್ಯದ ಆತ್ಮನ ಮೂಲಕ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸುತ್ತಾ ನಮ್ಮ ಆತ್ಮೀಕ ಕಣ್ಣುಗಳನ್ನು ತೆರೆಸಿ ರಕ್ಷಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನ ನಾವು ಕರೆಯಲ್ಪಟ್ಟವರು. ಪ್ರಿಯರೇ, ಕ್ರೈಸ್ತರಾದ ನಮ್ಮನ್ನು ದೇವರು ಜಗದೋತ್ಪತ್ತಿಗೂ ಮುಂಚೆಯೇ ಆರಿಸಿಕೊಂಡರು ಮತ್ತು ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ಆತನು ನಮ್ಮನ್ನು ಬಲ್ಲನು. ನಾವೆಲ್ಲರೂ ಇಂದು ಯೇಸುವನ್ನು ನಂಬಿದ್ದೇವೆ ಅಂದರೆ ಅದಕ್ಕೆ ದೇವರ ಕೃಪೆಯೇ ಕಾರಣ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ತಾನೇ ಹೇಳಿದಂತಹ ಮಾತು, ತಂದೆಯು ಎಳೆಯದೆ ಯಾರೂ ನನ್ನ ಬಳಿಗೆ ಬರಲಾರರು. ಹಾಗಾಗಿ ಪ್ರಿಯರೇ, ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು ಮತ್ತು ದೇವರಿಂದ ಆರಿಸಲ್ಪಟ್ಟವರು ಆಗಿದ್ದೇವೆ. ಹಾಗಾದರೆ ಯಾಕಾಗಿ ದೇವರು ನಮ್ಮನ್ನು ಕರೆದರು? ಯಾಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡರು? ಮೊದಲನೆಯದಾಗಿ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಲು ಆತನು ನಮ್ಮನ್ನು ಕರೆದರು. ಎರಡನೆಯದು, ಯೇಸು ತಾನು ಜೀವಿಸಿದ ಮಾದರಿಯ ಜೀವಿತವನ್ನು ನಾವು ಜೀವಿಸಲು ಮತ್ತು ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕು ಎನ್ನುವಂಥದ್ದಕ್ಕಾಗಿ ಆತನು ನಮ್ಮನ್ನು ಕರೆದರು. ಮೂರನೆಯದು, ಲೋಕಕ್ಕೆಲ್ಲ ಸುವಾರ್ತೆ ಸಾರಲು ಆತನು ನಮ್ಮನ್ನು ಕರೆದರು. ನಾಲ್ಕನೆಯದು, ಅಂತ್ಯದಲ್ಲಿ ನಮಗೆ ಸಿಗುವ ನಿತ್ಯ ಜೀವ, ಆ ಮಹಾ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ಆತನು ನಮ್ಮನ್ನು ಕರೆದರು. ಪ್ರಿಯರೇ, ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸಲು ಆತನು ನಮ್ಮನ್ನು ಕರೆದನು. ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನನ್ನು ನಂಬುವ ಪ್ರತಿಯೊಬ್ಬೊಬ್ಬರಿಗೂ ಅವರವರ ಪಾಪಗಳ ಕ್ಷಮಾಪಣೆಯಾಗಿ ಅವರು ರಕ್ಷಿಸಲ್ಪಡುವರು. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆತನೇ ಅಂದ್ರೆ ಆತನ ಅನ್ಯೋನ್ಯತೆಯಲ್ಲಿ, ತನ್ನ ಮಗನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು ಎಂಬುದಕ್ಕಾಗಿ ಆತನು ನಮ್ಮನ್ನು ಕರೆದನು. ಮತ್ತು ಎರಡನೆಯದಾಗಿ, ಯೇಸು ಸ್ವಾಮಿ ಜೀವಿಸಿದಂತ ಜೀವಿತ, ಮಾದರಿಯ ಜೀವಿತವನ್ನು ನಾವು ಜೀವಿಸಬೇಕು ಎನ್ನುವಂಥದ್ದು ಆತನ ಚಿತ್ತವಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ ಅಂತ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಪೌಲನು ತಿಳಿಸುತ್ತಾ ಇದ್ದ. ಇದಕ್ಕೆ ಆಧಾರವಾಗಿ 1ನೇ ಪೇತ್ರ 2ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದ ಇದ್ದರೆ ಅದರಿಂದೇನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಅಂದ್ರೆ ತಪ್ಪು ಮಾಡಿ ನಾವು ಶಿಕ್ಷೆ ಅನುಭವಿಸಬೇಕಾದ್ರೆ ನಾವು ಸಮಾಧಾನದಿಂದ ಇರುವುದರಲ್ಲಿ ಪ್ರಯೋಜನವಿಲ್ಲ. ಏನೂ ತಪ್ಪು ಮಾಡದೆ
ಆದಾಗ್ಯೂ ನಾವು ಶಿಕ್ಷೆಗೊಳಪಟ್ಟಿದ್ದೀವಿ ಅಂತಂದು ಅಲ್ಲಿ ನಾವು ಸಮಾಧಾನವಾಗಿ ಇರುವುದಾದರೆ ಅದು ದೇವರ ದೃಷ್ಟಿಯಲ್ಲಿ ಶ್ಲಾಘ್ಯವಾಗಿದೆ. ಒಬ್ಬನು ಅನ್ಯಾಯವಾಗಿ ಶಿಕ್ಷೆ ಪಡ್ತಾ ಇದ್ದು ದೇವರು ಅದನ್ನ ನೋಡ್ಕೊಳ್ತಾರೆ ಅಂತ ನಮ್ಮ ಎಲ್ಲಾ ಚಿಂತಾಭಾರವನ್ನ, ನೋವು, ಅವಮಾನ, ನಿಂದೆಗಳನ್ನ ದೇವರ ಮೇಲೆ ಹಾಕಿ ನಾವು ನಿರೀಕ್ಷಿಸುವುದಾದ್ರೆ ಅದು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿದೆ, ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ, ಈ ರೀತಿಯಾಗಿ ಬದುಕುವುದಕ್ಕಾಗಿಯೇ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವುದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ ಎನ್ನುವಂಥದ್ದು ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. 1 ಪೇತ್ರ 3ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಯಾರೋ ಒಬ್ರು ನಮಗೆ ಅಪಕಾರ ಮಾಡಿದ್ದಾರೆ ಅಂತ ಕಾದಿದ್ದು, ಸಮಯಕ್ಕೆ ಕಾದಿದ್ದು ನಾವು ಅವರಿಗೆ ತಿರುಗ ಅದನ್ನೇ ಮಾಡದಿರ ಅವರನ್ನ ಆಶೀರ್ವದಿಸ್ಬೇಕಂತೆ. ಇದಕ್ಕಾಗಿಯೇ ದೇವರು ನಮ್ಮನ್ನು ಕರೆದಿದ್ದಾರೆ. ನೋಡ್ರಿ, ನಮ್ಮನ್ನ ನಾವು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡು ಜೀವಿಸಬೇಕು ಅನ್ನೋದು ನಮ್ಮ ಜೀವಿತದಲ್ಲಿ ದೇವರ ಚಿತ್ತವಾಗಿದೆ. ಈ ರೀತಿಯಾಗಿ ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಈ ರೀತಿಯಾಗಿ ನಾವು ನಡೆಯೋದಾದ್ರೆ ದೇವರ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುತ್ತೇವೆ. ಬಾಧ್ಯರು ಅಂದ್ರೆ ಹಕ್ಕುದಾರರಾಗುತ್ತೇವೆ. ಮತ್ತು 3ನೇದಾಗಿ, ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಲು ಆತನು ನಮ್ಮನ್ನು ಕರೆದರು. ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಅಂತ ದೇವರು ನಮಗೆ ಒಂದು ಕರ್ತವ್ಯವನ್ನು ವಹಿಸಿಕೊಟ್ಟಿದ್ದಾರೆ. ಇಂದು ಜಗತ್ತಿಗೆಲ್ಲ ಸಮಾಧಾನದ ಸುವಾರ್ತೆಯನ್ನು ಸಮಾಧಾನವಾಗಿ ಸಾರಲ್ಪಡುವಂತಹ ಜವಾಬ್ದಾರಿ, ಕರ್ತವ್ಯ ನಮ್ಮೆಲ್ಲರ ಹೆಗಲ ಮೇಲೆ ಇದೆ. ಮತ್ತು 4ನೇದಾಗಿ, ಅಂತ್ಯದಲ್ಲಿ ನಮಗೆ ಸಿಗುವ ನಿತ್ಯ ಜೀವ, ಆ ಮಹಾಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದರು. ಇದಕ್ಕೆ ಆಧಾರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಾವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಅಂದ್ರೆ ನಮ್ಮೆಲ್ಲರ ಪಾಪಗಳಿಂದ ನಮಗೆ ಬಿಡುಗಡೆಯಾಗೋದಕ್ಕೋಸ್ಕರ ಆತನು ನಮ್ಮನ್ನು ಕರೆದರು. ಆತನ ಹೆಸರಿನಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಮ್ಮ ಪಾಪದ ಜೀವಿತಗಳನ್ನು ಬಿಟ್ಟು ದೇವರು ತೋರಿಸಿದಂತ, ದೇವರು ಹೇಳಿದಂತ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನು ಹೇಳಿದಂತ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ಜೀವಿಸುವುದಾದರೆ ನಮ್ಮ ನಿರೀಕ್ಷೆ ದೇವರು ನಮಗಾಗಿ ಅಂತ್ಯದಲ್ಲಿಟ್ಟಿರುವ ಆ ಮಹಾ ಪದವಿಯ ಕಡೆಯೇ ಇರುತ್ತದೆ. ನಮ್ಮ ನಿರೀಕ್ಷೆ ನಾವು ಪರಲೋಕಕ್ಕೆ ಆತನೊಂದಿಗೆ ಹೋಗಬೇಕು ಎನ್ನುವಂಥದ್ದು. ಈ ಎಲ್ಲಾ ಕಾರಣಗಳಿಂದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನು ನಮ್ಮನ್ನು ಆರಿಸಿಕೊಂಡದ್ದರಲ್ಲಿ ನಮ್ಮ ಹೊಗಳಿಕೊಳ್ಳುವುದಕ್ಕೆ ನಮಗೇನೂ ಇಲ್ಲ, ಯಾಕಂದರೆ ನಾವೆಲ್ಲರೂ ಪಾಪಿಗಳೇ. ಆದರೆ ಆತನು ನಮ್ಮನ್ನು ಆರಿಸಿಕೊಂಡದ್ದರಲ್ಲಿ ಆತನಿಗೆ ನಮ್ಮ ಮೇಲಿರುವ ಪ್ರೀತಿ ಮತ್ತು ಕೃಪೆಯೇ ಕಾರಣ. ಕರ್ತನಲ್ಲಿ ಪ್ರಿಯರೇ, ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ನಡೆಯುವವರಾಗಿರೋಣ. ದೇವರ ಕೃಪೆ ಸದಾ ನಿತ್ಯ ನಿರಂತರವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಶಾಶ್ವತವಾಗಿರಲಿ. ಆಮೇಲೆ